ಪ್ರಿಯರೇ, ಕ್ರಿಸ್ತನ ಮಧುರ ನಾಮದಲ್ಲಿ ಶುಭಾಶಯಗಳು. ಕ್ರಿಸ್ತನು ನಮಗೆ ಏನನ್ನು ಒದಗಿಸಿಕೊಟ್ಟಿದ್ದಾನೆ ಎಂಬಂತ ಎಲ್ಲಾ ವಿಷಯಗಳನ್ನು ನಾವು ತಿಳಿದುಕೊಂಡಾಗ ದೇವರು ಪ್ರತಿ ಸಮಸ್ಯೆಯನ್ನು ಹೇಗೆ ಎದುರುಗೊಳ್ಳುತ್ತಾರೋ ಅದೇ ರೀತಿಯಲ್ಲಿ ನಾವು ಸಹ ಎದುರುಗೊಂಡು ಕರ್ತನು ಪಡೆಯುವ ಪ್ರತಿ ಫಲಿತಾಂಶ ನಮ್ಮ ಜೀವಿತದಲ್ಲಿ ಕೂಡ ಲಭಿಸುತ್ತದೆ. ರೋಮ 12:2 ಹೇಳುತ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕದ ಭಾವದವರಾಗಿರ್ರಿ. ನಿಮ್ಮ ಸುತ್ತಿನ ಸಂಸ್ಕೃತಿ, ಆದರ್ಶಗಳು ಮತ್ತು ಅಭಿಪ್ರಾಯಗಳು ಅದನ್ನು ಅನುಸರಿಸುವುದನ್ನು ನಿಲ್ಲಿಸಿ, ಆದರೆ ನಮ್ಮ ಮನಸ್ಸನ್ನು ದೇವರ ವಾಕ್ಯದ ಮುಖಾಂತರ ನೂತನ ಪಡಿಸಿಕೊಳ್ಳೋಣ. ದೇವರ ವಾಕ್ಯವು ಹೇಗೆ ಮತ್ತು ಏನು ಹೇಳುತ್ತದೋ ಎಂಬುದನ್ನು ನಾವು ತಿಳಿದುಕೊಂಡಾಗ ಅದರಂತೆ ಪ್ರತಿ ಸನ್ನಿವೇಶವನ್ನು ನಾವು ಎದುರಿಸಲು ನಮಗೆ ಕರ್ತನ ಆತ್ಮನು ಸಹಾಯವನ್ನು ಮಾಡುತ್ತಾನೆ. ದೇವರ ವಾಕ್ಯವು ಪ್ರತಿಯೊಂದು ಸಂದೇಶಕ್ಕೂ ದೇವರ ಪರಿಹಾರವೂ ಆಗಿದೆ. ಪ್ರತಿಯೊಂದು ಸಮಸ್ಯೆಗೆ ದೇವರ ವಾಕ್ಯವೇ ಪರಿಹಾರವಾಗಿದೆ. ನಾವು ದೇವರ ವಾಕ್ಯವನ್ನು ತಿಳಿದಾಗ ದೇವರು ಹೇಗೆ ಪ್ರತಿ ಸನ್ನಿವೇಶವನ್ನು ವ್ಯವಹರಿಸಿ ಅದರ ಮೇಲೆ ಜಯ ಹೊಂದಿದರು, ಹಾಗೆ ನಾವು ಸಹ ಪ್ರತಿಯೊಂದು ಸನ್ನಿವೇಶದಲ್ಲಿ ಅದೇ ರೀತಿಯಲ್ಲಿ ಮಾಡುತ್ತೇವೆ. ಪ್ರಿಯರೇ, ಯೋಹಾನ್ 6:63 ಹೇಳುತ್ತದೆ, ಜೀವ ಕೊಡುವುದು ಆತ್ಮವೇ, ದೇಹವು ಅಥವಾ ಮಾನಸಿಕ ಸಂಗತಿಗಳು ಯಾವ ಪ್ರಯೋಜನವಾಗುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳು ಜೀವವು ಮತ್ತು ಆತ್ಮವೂ ಆಗಿದೆ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಪವಿತ್ರಾತ್ಮನು ನಮಗೆ ಆ ಜೀವವನ್ನು ಕೊಡುತ್ತಾನೆ. ಕರ್ತನು ಹೇಳುವ ಮಾತುಗಳನ್ನು ನಾವು ನಂಬಿದಾಗ ಅದರಲ್ಲಿ ಆತ್ಮ ಜೀವವಿದೆ. ದೇವರ ವಾಕ್ಯವೇ ದೇವರ ಆಲೋಚನೆ ಪ್ರತಿ ಪರಿಸ್ಥಿತಿಗಾಗಿ. ಅದನ್ನು ನಾವು ನಂಬಿದಾಗ ನಮ್ಮ ಜೀವಿತದಲ್ಲಿ ಖಚಿತವಾಗಿ ಪವಿತ್ರಾತ್ಮನ ಮೂಲಕ ಜಯವನ್ನು ಹೊಂದಿ ಪ್ರತಿ ಹತೋಟಿಯನ್ನು ಮೀರಿ ಹೋಗುವ ಸಂಗತಿಯನ್ನು ಹತೋಟಿಗೆ ತರಲಾಗುತ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.